ಕೆಪಿಎಸ್ ಮ್ಯಾಗ್ನೆಟ್ ನೆಪ ಹೇಳ್ಕೊಂಡು ಶಾಲೆ ಮುಚ್ಚೋದಕ್ಕೆ ತಯಾರಿ ಮಾಡಲಾಗ್ತಾ ಇದೆ. ಮ್ಯಾಗ್ನೆಟ್ ಹೆಸರಿನಲ್ಲಿ ಸರ್ಕಾರಿ ಶಾಲೆಗಳಿಗೆ ಕುತ್ತಾಗ್ತಿದೆ. ಶಾಲೆ ಮುಚ್ಚೋದನ್ನ ವಿರೋಧಿಸಿ ಬೃಹತ್ ಧರಣಿಯೇ ನಡೀತಾ ಇದೆ. ಕನ್ನಡ ಸಾಹಿತ್ಯ ಭವನದ ಆವರಣದಲ್ಲಿ ಸಮಾವೇಶ ನಡೀತಾ ಇರುತ್ತೆ. ಕುಂದಾನಗರಿ ಮೊಳಗಿದೆ, ಶಾಲೆ ಉಳಿಸಿ ಅನ್ನುವಂತ ಆಂದೋಲನ. ಕನ್ನಡ ಸಾಹಿತ್ಯ ಭವನದ ಆವರಣದಲ್ಲಿ ಸಮಾವೇಶ ನಡೆದಿರುವಂತದ್ದು 2000 ಶಾಲೆಗಳನ್ನ ಮುಚ್ಚುತ್ತಾ ಇರುವುದನ್ನ ಖಂಡಿಸಿ ಸಭೆಯನ್ನ ನಡೆಸಲಾಗ್ತಾ ಇದೆ. ಕೆಪಿಎಸ್ ಮ್ಯಾಗ್ನೆಟ್ ನೆಪ ಹೇಳ್ಕೊಂಡು ಸರ್ಕಾರಿ ಶಾಲೆಗಳನ್ನ ಮುಚ್ಚೋದಕ್ಕೆ ಪ್ರಯತ್ನ ನಡೀತಾ ಇದೆ. ಶಾಲೆ ಮುಚ್ಚೋದನ್ನ ವಿರೋಧಿಸಿ ಬೃಹತ್ ಧರಣಿಯನ್ನ ಶುರು ಮಾಡಲಾಗಿದೆ. ಕನ್ನಡ ಸಾಹಿತ್ಯ ಭವನದ ಆವರಣದಲ್ಲಿ ಸಮಾವೇಶ ಕೂಡ ಈ ಒಂದು ಹಿನ್ನೆಲೆ ನಡೆದಿದೆ. ಕುಂದಾನಗರಿಯಲ್ಲಿ ಶಾಲೆಯನ್ನ ಉಳಿಸಿ ಅನ್ನುವಂತ ಆಂದೋಲನ ಮೊಳಗಿದೆ. ಕನ್ನಡ ಸಾಹಿತ್ಯ ಭವನದ ಆವರಣದಲ್ಲಿ ಸಮಾವೇಶ ನಡೀತಾ ಇರುವಂತದ್ದು 2000 ಶಾಲೆಗಳನ್ನ ಮುಚ್ಚುತ್ತಾ ಇದ್ದಾರೆ. ಇದನ್ನ ಖಂಡಿಸಿ ಸಮಾವೇಶವನ್ನ ಶುರು ಮಾಡಿದ್ದಾರೆ. 37 ಲಕ್ಷ ವಿದ್ಯಾರ್ಥಿಗಳು ಹಾಜರಾತಿ ಇದ್ರೂ ಕೂಡ ಶಾಲೆಗೆ ಕುತ್ತು ಬಂದಿರುವಂತದ್ದು. ಸರ್ಕಾರಿ ಶಾಲೆಗೆ ಜಿಲ್ಲಾ ಸಮಾವೇಶದಲ್ಲಿ ಪೋಷಕರು, ವಿದ್ಯಾರ್ಥಿಗಳು ರಾಜ್ಯ ಸರ್ಕಾರದ ನಡೆಯನ್ನ ವಿರೋಧಿಸಿ ಸಮಾವೇಶವನ್ನ ಕೈಗೊಂಡಿದ್ದಾರೆ. ಯಾವ ಸರ್ಕಾರ ತಂತೋ ಯಾವ ಸರ್ಕಾರ ಅದನ್ನ ಜಾರಿಗೊಳಿಸಿದ್ರೆ ಅಸಂಘಟಿತ ಅವುಗಳನ್ನ ದೊಡ್ಡ ಪ್ರಮಾಣದಲ್ಲಿ ಇರುವಂತಹ ಬಡ ಸಮುದಾಯ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. 2000 ಸರ್ಕಾರಿ ಶಾಲೆಗಳಿಗೆ ಕುತ್ತಾಗ್ತಾ ಇದೆ, ಇದ್ರ ಬಗ್ಗೆ ಹೇಳೋದಾದ್ರೆ ಖಂಡಿತವಾಗ್ಲೂ ಏನಿದೆ ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆ ಈ ಹೆಸರಿನಲ್ಲಿ ಈಗ ಸರ್ಕಾರ ಶಾಲೆಗಳನ್ನ ಮುಚ್ಚಲಿಕ್ಕೆ ಮುಂದಾಗಿರೋದ್ರಿಂದ ಆಕ್ರೋಶಗೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು ಮತ್ತೆ ಅವರ ಕುಟುಂಬಸ್ಥರಾಗಿರ್ಬೋದು, ಅದೇ ರೀತಿ AIDS ಸಂಘಟನೆ ಇದೆ, ಇವರ ನೇತೃತ್ವದಲ್ಲಿ ಇವತ್ತು ಒಂದು ಬೆಳಗಾವಿ ಕನ್ನಡ ಸಾಹಿತ್ಯ ಭವನದಲ್ಲಿ ಒಂದು ಪೋಷಕರ ಒಂದು ಸಮಾವೇಶವನ್ನು ಕೂಡ ಆಯೋಜನೆ ಮಾಡಿತ್ತು. ಆದ್ರೆ ಅಲ್ಲಿ ಇರ್ತಕ್ಕಂಥ ಪೋಷಕರು ಹೇಳ್ತಾ ಇರುವಂತದ್ದು, ನಮ್ಮ ಮಕ್ಕಳು ಅಂದ್ರೆ ಇರ್ತಕ್ಕಂಥ ಗ್ರಾಮೀಣ ಭಾಗವನ್ನು ಬಿಟ್ಟು ಒಂದು 10 ಕಿಲೋಮೀಟರ್ ದೂರದಲ್ಲಿ ಹೋಗಿ ಮ್ಯಾಗ್ನೆಟ್ ಹೆಸರಿನಲ್ಲಿ ಹೊಸ ಸ್ಕೂಲ್ಗಳನ್ನ ಓಪನ್ ಮಾಡಿ ಅಲ್ಲಿ ಖಾಸಗಿಯತರಿಗೆ ಅವ್ರಿಗೆ ಕೊಟ್ಟು ನಡೆಸ್ತಾ ಇರುವಂತ ಖಾಸಗಿ ಶಾಲೆಗಳಿಗೆ ಹೋಗಲು ಅನಾನುಕೂಲ ಆಗುತ್ತೆ. ಮತ್ತೆ ಇದರಿಂದ ನಮ್ಮ ಮಕ್ಕಳ ಕಲಿಕೆಯಲ್ಲಿ ಕೂಡ ಹಿಂದೇಟ ಹಾಕ್ತಾರೆ. ಮತ್ತೆ ನಮ್ಗೆ ಅಲ್ಲಿ ನಾವು ದಿನನಿತ್ಯ ಕೂಲಿ ಕೆಲಸವನ್ನ ಮಾಡಿ ಅವರನ್ನ ಬಿಟ್ಟು ಬರ್ಲಿಕ್ಕೆ ಮತ್ತೆ ದಿನ 300 ರೂಪಾಯಿ ದುಡಿತಾ ಇರೋದ್ರಿಂದ ಅವರನ್ನ ಬಿಡ್ಲಿಕ್ಕೆ ಒಂದಿನ ಹೋದ್ರೆ ನಮ್ಮ ಬಾಳೆ ಯಾವ ರೀತಿಯಿಂದ ನಡೆಸ್ಬೇಕಂತ ಅನ್ನೋ ಒಂದು ಚಿಂತೆಯಲ್ಲಿ ಇರೋದು ಒಂದ್ ಕಡೆ. ಆದ್ರೆ ಮತ್ತೊಂದು ಕಡೆಯಲ್ಲಿ ಸರ್ಕಾರ ಇದನ್ನ ಮಾಡ್ತಾ ಇರೋದ್ರಿಂದ ಎಲ್ಲೋ ಒಂದ್ ರೀತಿಯಲ್ಲಿ ಈ ಕನ್ನಡ ಶಾಲೆಗಳ ಪೂರ್ತಿ ಅವನತಿಗೆ ಕಾರಣ ಮಾಡ್ತಾ ಇದ್ದಾರೆ, ಹಿಂದಿನ ಶತಮಾನಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಈ AIDS ಸಂಘಟನೆ ವತಿಯಿಂದ ಹೇಳ್ತಾ ಇರುವಂತದ್ದು, ಅದರದ್ದು ಆಯೋಜಕರು ಹೇಳ್ತಾ ಇರುವಂತದ್ದು, ನಾವು ಇದನ್ನ ಬಿಡಲ್ಲ. ಈಗ ಬೆಳಗಾವಿ ಜಿಲ್ಲೆಯಿಂದ ಪ್ರಾರಂಭ ಮಾಡಿದೀವಿ ಅಷ್ಟೇ ಮತ್ತೆ ನಮ್ಮ ಉಳಿದ ಜಿಲ್ಲೆಗಳು ಕೂಡ ಇದೇ ರೀತಿಯಾಗಿ ಮಾಡ್ತೀವಿ. ಮತ್ತೆ ಅಲ್ಲಿ ಇರ್ತಕ್ಕಂಥ ಕನ್ನಡ ಪರ ಹೋರಾಟಗಾರರು ಹೇಳ್ತಾ ಇರುವಂತದ್ದು, ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ, ಪ್ರತಿಯೊಬ್ಬರು ಕೂಡ ಇದ್ರ ಬಗ್ಗೆ ಟರವನ್ನ ಪಾಸ್ ಮಾಡಬೇಕು. ಅದೇ ರೀತಿಯಾಗಿ ಕಾರ್ಪೊರೇಷನ್ ನಲ್ಲಿ ಲಿಮಿಟ್ಸ್ ಅಲ್ಲಿ ಬರ್ತಕ್ಕಂಥ ಕಾರ್ಪೊರೇಟರ್ ಕೂಡ ಇದ್ರ ಬಗ್ಗೆ ಗಮನ ಹರಿಸಿ ಸರ್ಕಾರದ ಒಂದು ಗಮನ ಸೆಳೆಯುವ ಪ್ರಯತ್ನ ಮಾಡ್ಬೇಕಂತ ಹೇಳಿ ಕನ್ನಡ ಪರ ಹೋರಾಟಗಾರರು ಹೇಳ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಈಗಾಗಲೇ 37 ಲಕ್ಷ ಜನ ಹಾಜರಾತಿ ಇದ್ರೂ ಕೂಡ ಈ ನಿರ್ಧಾರದಿಂದ ಅಲ್ಲಿ ಇರ್ತಕ್ಕಂಥ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಕೂಡ ಇದರಿಂದ ಒಂದ್ ರೀತಿ ಅವ್ರು ಗೊಂದಲಕ್ಕೆ ಈಡಾಗ್ತಾರೆ ಅಂತ ಹೇಳಿ ಅಲ್ಲಿ ಇರ್ತಕ್ಕಂಥ ಪೋಷಕರು ಹೇಳ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಇದರಿಂದ ಸರ್ಕಾರಕ್ಕೆ ಯಾವ ರೀತಿಯಾಗಿ ಉಪಯೋಗ ಆಗುತ್ತೆ ಅಂತ ಗೊತ್ತಿಲ್ಲ. ಆದ್ರೆ ನಮ್ಮ ಮಕ್ಕಳನ್ನ ಇವರು ಅವನತಿ ಕಡೆಗೆ ನುಗ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಿ ಇರ್ತಕ್ಕಂಥ ಪೋಷಕರು ಆಕ್ರೋಶನ ಹೊರ ಹಾಕಿರ್ತಕ್ಕಂಥದ್ದು. ಗಾಯತ್ರಿ, ಧನ್ಯವಾದ ನಿಮ್ಮ ಮಾಹಿತಿಗಾಗಿ ಮಂಜುನಾಥ್. ಯೋಜನೆಗೆ ಹೇಳಿ ಧಿಕ್ಕಾರ.